Good morning, dear students. Today we are discussing the good prose, fifth standard English, fifth prose. Excellent for you, students. Shabale ಅಥವಾ Sabala. This is the ancient story in the Mahabharata, which is happened between Kaushika and Vasishtha with cow. Cow, it means Kamadenu ಅಥವಾ Shabale. This is the good story in the Mahabharata. Please listen carefully, dear students. Nice, dear students. First, words to know the meaning of the words. Sage, Rushimuni. Greet, Swagata. Entire, ಸಂಪೂರ್ಣ ಅಥವಾ ಎಲ್ಲ. ಡ್ರ್ಯಾಗ್, ಒತ್ತಾಯಪೂರ್ವಕವಾಗಿ ಎಳೆ. ಅಮೇಜಿಂಗ್, ಆಶ್ಚರ್ಯ. ಅಡ್ಡರ್, ಆಕೆಯನ್ನು ಕೆಚ್ಚಲು. ಚೇಜ್ಡ್, ಬೆನ್ನತ್ತು ಎಂದು ಅರ್ಥವನ್ನು ಕೊಡುತ್ತವೆ. ಡಿಯರ್ ಲವ್ಲಿ ಸ್ಟೂಡೆಂಟ್ಸ್, ಕಂಟಿನ್ಯೂ. ವಿಸ್ಡಮ್, ಜ್ಞಾನ. ಡಿವೋಷನ್, ಭಕ್ತಿ. ಮೆಡಿಟೇಷನ್, ಧ್ಯಾನ. ಕರ್ಸ್ಡ್, ಹೊರಗೆ ಹಾಕು. ಗ್ರೀಡಿ, ಅತಿ ಆಸೆ. ಶೋಲ್ಜರ್ಸ್, ಸೈನಿಕರು. ಹಂಟಿಂಗ್, ಬೇಟೆಯಾಡುವುದು. ಪ್ರೇಡ್, ಪ್ರಾರ್ಥನೆ. ಗೆಸ್ಟ್ಸ್, ಅತಿಥಿಗಳು. ಮೀಲ್, ಊಟ ಎಂದು ಅರ್ಥವನ್ನು ಕೊಡುತ್ತವೆ. ನೆಕ್ಸ್ಟ್, ಅದರ್ ಗುಡ್ ವರ್ಡ್ಸ್ ಡಿಯರ್ ಸ್ಟೂಡೆಂಟ್ಸ್. ಇಂಪ್ರೆಸ್ಡ್, ಮನವೊಲಿಸು. ಪ್ಯಾಲೇಸ್, ಅರಮನೆ. ರೆಫ್ಯೂಜ್ಡ್, ತಿರಸ್ಕಾರ. ಆಫರ್ಡ್, ನೀಡುವುದು. ಕಿಂಗ್ಡಮ್, ಸಾಮ್ರಾಜ್ಯ. ಮಿಸ್ಯೂಸ್ಡ್, ದುರುಪಯೋಗ. ರೋಪ್, ಹಗ್ಗ. ನೆಕ್, ಕುತ್ತಿಗೆ. ರಿಯಲೈಸ್ಡ್, ಅರಿವು. ಫೋರ್ಸ್, ಒತ್ತಾಯ. ದಿಸ್ ಇಸ್ ದ ನ್ಯೂ ವರ್ಡ್ಸ್ ಆಫ್ ದಿ prose Shabale. Dear students, in this prose, some characters are there. First character, Vasishtha, a great sage. Second one, Kaushika, is the king of the forest. Shabale, heavenly cow. Next, soldiers. ಆಮೇಲೆ ವಿಶ್ವಾಮಿತ್ರ, the friend of the world. These are the most important characters in the prose Shabale or Shabala. Okay, dear students, let us continue the prose Shabale. First paragraph. Once there was a sage whose name was Vasishtha. He lived in a forest. ಒಂದಾನೊಂದು ಕಾಲದೊಳಗೆ ಒಬ್ಬ ಮಹಾನ್ ಋಷಿ ಮುನಿ ಇದ್ದ. ಅವನು ಎಲ್ಲಿದ್ದಪ್ಪ ಅಂದರೆ ಕಾಡಿನೊಳಗೆ ವಾಸ ಮಾಡ್ತಾ ಇದ್ದ. ಸೊ ಆತನ ಹೆಸರು ಏನಪ್ಪ ಅಂದರೆ ವಸಿಷ್ಠ ಮಹಾ ಋಷಿ ಮುನಿಗಳು ಎಂದು ಆತನ ಹೆಸರು. ಅವರೆಲ್ಲಿ ವಾಸ ಮಾಡ್ತಿದ್ರು? ಕಾಡಿನಲ್ಲಿ ವಾಸ ಮಾಡ್ತಾಯಿದ್ರು. ವಸಿಷ್ಠ ಹ್ಯಾಡ್ ಎ ಕೌ ಬೈ ನೇಮ್ ಶಬಲೆ. ವಸಿಷ್ಠ ಮಹಾ ಋಷಿ ಮುನಿಗಳೇನು ಮಾಡಿದ್ರು? ಒಂದು ಆಕಳನ್ನು ಸಾಕಿದ್ರು. ಸೊ ಅವರ ಜೊತೆ ಒಂದು ಆಕಳು ಕೂಡ ವಾಸವಾಗಿತ್ತು. ಸೊ ಆಲ್ಸೋ ನೌನ್ ಆ್ಯಸ್ ನಂದಿನಿ, ಡಾಟರ್ ಆಫ್ ಕಾಮಧೇನು ಆ್ಯಂಡ್ ಹೆವನ್ಲಿ ಕೌ. ಸೊ ಋಷಿ ಮುನಿ ಹತ್ರ ಇರುವಂಥ ಆಕಳಿನ ಹೆಸರು, ಇನ್ನೊಂದು ಹೆಸರು ಏನಪ್ಪ ಅಂದರೆ ನಂದಿನಿ, ದ ಡಾಟರ್ ಆಫ್ ಕಾಮಧೇನು ಅಥವಾ ಸ್ವರ್ಗದ ಆಕಳು ಅಂತೇಳಿ ನಾವು ಅದನ್ನು ಕರಿತಿದ್ವಿ. ವೆನ್ ಎವರ್ ವಸಿಷ್ಠ ಆಸ್ಕ್ಡ್ ಹರ್ ಫಾರ್ ಎನಿಥಿಂಗ್, ಯಾವಾಗಾದರೂ ವಸಿಷ್ಠ ಋಷಿ ಮುನಿಗಳು ಆ ಆಕಳನ್ನು ಏನಾದರೂ ಕೇಳಿದರೆ ಅದೇನು ಮಾಡ್ತಿದ್ದಪ್ಪ ಅಂದರೆ ಸಡನ್ಲಿ ಕೊಟ್ಟು ಬಿಡ್ತಾಯಿತ್ತು. ಏನು ಕೇಳ್ತಿದ್ರಪ್ಪ ಅಂದರೆ ಸಚ್ ಆ್ಯಸ್ ಫುಡ್, ಡ್ರಿಂಕ್ ಆರ್ ಕ್ಲಾತ್ಸ್. ಶಿ ವುಡ್ ಗಿವ್ ದ್ಯಾಮ್ ಟು ಎಮ್. ವಸಿಷ್ಠ ಋಷಿಮುನಿಗಳು ಯಾವಾಗ ಏನು ಬೇಕಾದರೂ ಕೇಳಿದ್ರು ಕೂಡ ಕೊಡ್ತಿತ್ತು. ಅದ್ರ ಜೊತೆಗೆ ಆಹಾರವನ್ನು, ಕುಡಿಲಿಕ್ಕೆ ನೀರನ್ನು, ಹಾಲನ್ನು ಮತ್ತು ಬಟ್ಟೆಯನ್ನು ಋಷಿಮುನಿಗೆ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಕೂಡ ಕೇಳಿದ್ರು ಕೂಡ ಆ ಆಕಳು ಅವರಿಗೆ ನೀಡ್ತಾ ಇತ್ತು. ಶಿ ವುಡ್ ಗಿವ್ ದ್ಯಾಮ್ ಟು ಎಮ್, ಅವ್ರಿಗೆ ಕೊಡ್ತಾ ಇತ್ತು ಅದು. ಬೋತ್ ಆಫ್ ದೆಮ್ ಲಿವ್ಡ್ ಹ್ಯಾಪಿಲಿ ಇನ್ ದ ಫಾರೆಸ್ಟ್. ಆಕಳು ಮತ್ತು ಮಹಾ ಋಷಿಮುನಿಗಳು ಇಬ್ಬರೂ ಕೂಡ ಬಹಳ ಆನಂದವಾಗಿ, ಸಂತೋಷವಾಗಿ ಅರಣ್ಯದಲ್ಲಿ, ಕಾಡಿನಲ್ಲಿ ಸಂತೋಷವಾಗಿ ತಮ್ಮ ಜೀವನವನ್ನು ಕಳೀತಾ ಇದ್ರು. ದಿಸ್ ಇಸ್ ದ ಫಸ್ಟ್ ಪ್ಯಾರಾಗ್ರಾಫ್ ಇನ್ ದ prose Shabale. ನೆಕ್ಸ್ಟ್, ಸೆಕೆಂಡ್ ಪ್ಯಾರಾಗ್ರಾಫ್ ಡಿಯರ್ ಸ್ಟೂಡೆಂಟ್ಸ್. ಒನ್ ಡೇ ಕೌಶಿಕ, ಎ ಪವರ್ಫುಲ್ ಕಿಂಗ್ ಆ್ಯಂಡ್ ಈ ಸೋಲ್ಜರ್ಸ್ ಕೇಮ್ ಟು ಹಿಸ್ ಫಾರೆಸ್ಟ್. ಒಂದು ದಿನ ಕೌಶಿಕ ಮಹಾರಾಜ, ದಿಸ್ ಈಸ್ ಎ ಸ್ಟ್ರಾಂಗೆಸ್ಟ್ ಕಿಂಗ್, ಪವರ್ಫುಲ್ ಕಿಂಗ್ ಅಂದರೆ ಶಕ್ತಿಯುತ ರಾಜ. ಆ್ಯಂಡ್ ಈ ಸೋಲ್ಜರ್ಸ್ ಕೇಮ್ ಟು ಹಿಸ್ ಫಾರೆಸ್ಟ್. ಒಂದು ದಿನ ಕೌಶಿಕ ರಾಜ ಮತ್ತು ಆತನ ಸೈನಿಕರು ಏನು ಮಾಡ್ತಾರಪ್ಪ ಅಂದರೆ ಅರಣ್ಯಕ್ಕೆ ಬರ್ತಾರೆ. ದೇ ವೇರ್ ಹಂಟಿಂಗ್. ಅವ್ರು ಎದಕ್ಕೆ ಅರಣ್ಯಕ್ಕೆ ಬರ್ತಾರಪ್ಪ ಅಂದರೆ ಕಾಡಿನಲ್ಲಿ ಬೇಟೆಯಾಡಲಿಕ್ಕೆ ಕೌಶಿಕ ಮಹಾರಾಜರು ಮತ್ತು ಆತನ ಸೈನಿಕರು ಕಾಡಿಗೆ ಒಂದು ದಿನ ಬೇಟೆಯಾಡಲಿಕ್ಕೆ ಬರ್ತಾರೆ. They saw a small hut and decided to rest there for some time.
ಅನತಿ ದೂರದಲ್ಲಿ ಆ ಕಾಡಿನೊಳಗೆ ಕೌಶಿಕ ಮಹಾರಾಜರು ಏನು ಮಾಡ್ತಾರೆ, ಒಂದು ಗುಡಿಸಲನ್ನು ನೋಡ್ತಾರೆ. ಗುಡಿಸಲನ್ನು ನೋಡಿ ಅವರು ತೀರ್ಮಾನ ಮಾಡ್ತಾರೆ, ಕೆಲವು ಸಮಯದವರೆಗೆ ನಾವು ಆ ಗುಡಿಸಲಲ್ಲಿ ವಿಶ್ರಾಂತಿಯನ್ನು ತಗೋಬೇಕು ಅಂತಂದೇಳಿ ಕೌಶಿಕ ಮಹಾರಾಜರು ಮತ್ತು ಆತನ ಸೈನಿಕರು ಏನು ಮಾಡ್ತಾರೆ, ನಿರ್ಧಾರವನ್ನು ಮಾಡ್ತಾರೆ. ಕೇಮ್ ನಿಯರ್ ಹಟ್. ವೆನ್ ದೇ ಕೇಮ್ ನಿಯರ್ ಹಟ್, ಯಾವಾಗ ಕೌಶಿಕ ಮಹಾರಾಜ ಆ ಗುಡಿಸಲ ಹತ್ತಿರಕ್ಕೆ ಬಂದಾಗೆ ವಸಿಷ್ಠ ಗ್ರೀಟೆಡ್ ಕೌಶಿಕ ಆ್ಯಂಡ್ ಈಸ್ ಮೆನ್. ಕೌಶಿಕ ಮಹಾರಾಜರು ವಸಿಷ್ಠ ಋಷಿಮುನಿಗಳ ಗುಡಿಸಲ ಹತ್ತಿರ ಬಂದಾಗಿ ಆ ವಸಿಷ್ಠ ಋಷಿಮುನಿಗಳು ಕೌಶಿಕ ಮಹಾರಾಜರ ಮತ್ತು ಆತನ ಸೈನಿಕರನ್ನು ಆತ್ಮೀಯವಾಗಿ ಆದರದಿಂದ ಅವರು ಏನು ಮಾಡ್ತಾರೆ, ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾರೆ. ಆ್ಯಂಡ್ ಈ ಪ್ರೇಡ್ ಟು ಶಬಲೆ ಟು ಗಿವ್ ಈಚ್ ಗೆಸ್ಟ್ಸ್ ಎ ಟೇಸ್ಟಿ ಮೀಲ್. ಸೊ ಅದೇ ಸಂದರ್ಭಕ್ಕೆ ವಸಿಷ್ಠ ಋಷಿಮುನಿಗಳು ತನ್ನಲ್ಲಿರುವಂಥ ಶಬಲೆಗೆ ಹೇಳ್ತಾರೆ, ಶಬಲೆಗೆ ಪ್ರಾರ್ಥನೆ ಮಾಡ್ಕೊತಾರೆ, ಶಬಲೆ ದಯವಿಟ್ಟು ಇವತ್ತು ನನಗೇನು ಮಾಡಬೇಕು, ನೀನು ನನಗೆ ನಮ್ಮ ಗುಡಿಸಲಿಕ್ಕೆ ಅತಿಥಿಗಳು ಆಗಮಿಸಿದ್ದಾರೆ, ದಯವಿಟ್ಟು ನೀನು ಏನು ಮಾಡಬೇಕು, ಅವರಿಗೆ ಶುಚಿಯಾದಂಥ ಆಹಾರವನ್ನು ನೀನು ಅವರಿಗೆ ಕೊಡಬೇಕು ಅಂತಂದೇಳಿ ವಸಿಷ್ಠ ಋಷಿಮುನಿಗಳು ಆ ಆಕಳಿನಲ್ಲಿ ಏನು ಮಾಡ್ತಾರೆ, ಪ್ರಾರ್ಥನೆಯನ್ನು ಮಾಡ್ಕೊತಾರೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗೆ, ಇನ್ ಮಿನಿಟ್ಸ್ ಶಬಲೆ ಗಿವ್ ದೆಮ್ ಎ ಟೇಸ್ಟಿ ಮೀಲ್. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ನಿಮಿಷದೊಳಗೆ ಆ ಆಕಳು ಏನು ಮಾಡುತ್ತೆ, ಬಂದಂಥ ಎಲ್ಲ ಸೈನಿಕರಿಗೂ ಮತ್ತು ಮಹಾರಾಜನಿಗೆ ಶುಚಿಯಾದ ಆಹಾರವನ್ನು ನೀಡುತ್ತೆ. ಕೌಶಿಕ ವಾಸ್ ಇಂಪ್ರೆಸ್ಡ್ ಬೈ ಶಬಲೆಸ್ ಸ್ಪೆಷಲ್ ಗಿಫ್ಟ್. ಕೌಶಿಕ ಮಹಾರಾಜಿಗೆ ಭಾಳ ಆಶ್ಚರ್ಯ ಆಗ್ಬಿಡುತ್ತೆ, ಶಬಲಿರುವಂಥ ಈ ಸ್ಪೆಷಲ್ ಗುಣ ಅವನಿಗೇನಾಗ್ಬಿಡುತ್ತೆ, ಭಾಳ ಇಷ್ಟ ಆಗಿಬಿಡುತ್ತೆ. ಇದೇನಪ್ಪ ಒಳ್ಳೆ ವಿಶೇಷವಾದಂಥ ಆಕಳಲ್ಲ ಇದು ಅಂತೇಳಿ ಅವರಿಗೆ ಕೌಶಿಕ ಮಹಾರಾಜಿಗೆ ಭಾಳ ಇಷ್ಟ ಆಗಿಬಿಡುತ್ತೆ. ಸೊ ಅವರು ಅವಾಗ ಏನು ಮಾಡ್ತಾರೆ ಅಂದರೆ, ಈ ವಾಂಟೆಡ್ ಟು ಟೇಕ್ ಶಬಲೆ ಟು ಹಿಸ್ ಪ್ಯಾಲೇಸ್. ಕೌಶಿಕ ಮಹಾರಾಜ ಆ ಆಕಳಿಗೆ ಮನಸ್ಸೋತು, ಅದ್ರ ಮೇಲೆ ಆಕರ್ಷಿತನಾಗಿ ಆ ಆಕಳನ್ನು ತನ್ನ ಅರಮನೆಗೆ ಒಯ್ಬೇಕು ಅಂತಂದೇಳಿ ಡಿಸೈಡ್ ಮಾಡ್ತಾನೆ. ಸೊ ಕೌಶಿಕ ಆಸ್ಕ್ಡ್ ವಸಿಷ್ಠ ಟು ಗಿವ್ ಶಬಲೆ ಟು ಹಿಮ್ ಇನ್ ಎಕ್ಸ್ಚೇಂಜ್ ಫಾರ್ 10,000 cows. ಆವಾಗ ಏನಂತಾನೆ ಕೌಶಿಕ ಮಹಾರಾಜ, ವಸಿಷ್ಠ ಋಷಿಮುನಿ ಕೇಳ್ತಾರೆ, ಋಷಿಮುನಿಗಳೇ ದಯವಿಟ್ಟು ನನಗೆ ಈ ಆಕಳನ್ನು ಕೊಟ್ಟುಬಿಡಿ, ಇದರ ಬದಲಿಗೆ ನಾನು ಏನು ಮಾಡ್ತೀನಪ್ಪ ಅಂದರೆ 10,000 ಆಕಳನ್ನು ಕೊಡ್ತೀನಿ ಅಂತಂದೇಳಿ ಕೌಶಿಕ ಏನು ಮಾಡ್ತಾನೆ, ವಸಿಷ್ಠ ಋಷಿಮುನಿಗಳನ್ನು ಕೇಳ್ತಾನೆ. ಸೊ ಯಾಕೆ ಕೌಶಿಕ ಮಹಾರಾಜ ಆ ಆಕಳನ್ನು ವಸಿಷ್ಠ ಋಷಿಮುನಿ ಕೇಳ್ತಾನೆ ಅಂದರೆ, ಸೊ ಆ ಆಕಳಲ್ಲಿರುವಂಥ ಒಂದು ವಿಶೇಷ ಗುಣವನ್ನು ನೋಡ್ತಾನೆ. ಯಾಕಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಸಾವಿರಾರು ಸೈನಿಕರಿಗೆ ಆಹಾರವನ್ನು ನೀಡುತ್ತೆ, ಊಟ ನೀಡುತ್ತೆ, ಕೆಡಿದ ಬಟ್ಟೆ ಕೊಡುತ್ತೆ, ಕುಡಿಯೋಕ್ಕೆ ನೀರು ಕೊಡುತ್ತೆ, ಹಣ್ಣು ಕೊಡುತ್ತೆ. ಸೊ ಏನು ಕೇಳಿದ್ರೆ ಕೊಡುತ್ತಲ್ಲ. ಸೊ ಆ ಒಂದು ಗುಣಕ್ಕೆ ಕೌಶಿಕ ಮಹಾರಾಜರು ಏನು ಮಾಡ್ತಾರಪ್ಪ ಅಂದರೆ, ಆ ಆಕಳನ್ನು ತೊಗೊಂಡು ನನ್ನ ಅರಮನೆಗೆ ತೊಗೊಂಡು ಹೋಗ್ಬೇಕು ಅಂತಂದೇಳಿ ನಿರ್ಧಾರ ಮಾಡ್ತಾರೆ. ಸೊ ಆ ಆಕಳನ್ನು ಕೊಡ್ರಿ ಕೌಶಿಕ ಮಹಾರಾಜರು ಅಂತಂದು ಕೇಳ್ತಾಳೆ. ಒಂದು ಆಕಳಿಗೆ ನಾನು ಏನು ಮಾಡ್ತೀನಿ, 10,000 ಆಕಳನ್ನು ಕೊಡ್ತೀನಿ, ದಯವಿಟ್ಟು ಈ ಆಕಳನ್ನು ಕೊಡ್ರಿ ಅಂತಂದೇಳಿ ಕೌಶಿಕ ಮಹಾರಾಜ ಏನು ಮಾಡ್ತಾನೆ, ವಸಿಷ್ಠ ಋಷಿಮುನಿಗಳಲ್ಲಿ ವಿನಂತಿಯನ್ನು ಮಾಡ್ಕೊತಾನೆ. ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್ಸ್, 3ನೇ ಪ್ಯಾರಾಗ್ರಾಫ್. Listen carefully what I am saying, dear students. But Vasishtha refused. Kaushika even offered his entire kingdom and asked for Shabale, but Vasishtha still refused. ಯಾವಾಗ ಕೌಶಿಕ ಮಹಾರಾಜ ಒಂದು ಶಬಲೆ ಆಕಳು ನಾನು ಕೊಡ್ರಿ, ನಾನು ಅದ್ರ ಬದಲಾಗಿ 10,000 ಆಕಳನ್ನು ಕೊಡ್ತೀನಿ ಅಂದಾಗ ವಸಿಷ್ಠ ಮಹಾ ಋಷಿಮುನಿಗಳು ಏನು ಮಾಡ್ತಾರೆ, ಅವರ ಮಾತನ್ನು ತಿರಸ್ಕರಿಸ್ಬಿಡ್ತಾರೆ. ಪ್ರೀತಿ ವಿದ್ಯಾರ್ಥಿಗಳೇ, ಕೌಶಿಕ ಅಗೇನ್ ಆಸ್ಕ್ಡ್ ಟು ವಸಿಷ್ಠ. ಕೌಶಿಕ ಇವನ್ ಆಫರ್ಡ್ ಈಸ್ ಎಂಟೈರ್ ಕಿಂಗ್ಡಮ್ ಆ್ಯಂಡ್ ಆಸ್ಕ್ಡ್ ಫಾರ್ ಶಬಲೆ. ಮಹಾ ಋಷಿಮುನಿಗಳೇ, ಈ ಶಬಲೆಯನ್ನು ಕೊಟ್ಬಿಡ್ರಿ, ಬೇಕಾದರೆ ನಾನು ಏನು ಮಾಡ್ತೀನಿ, ಇಡೀ ನನ್ನ ಸಾಮ್ರಾಜ್ಯವನ್ನೇ ನಾನು ನಿಮಗೆ ಕೊಟ್ಟುಬಿಡ್ತೀನಿ, ದಯವಿಟ್ಟು ನನಗೆ ಈ ಆಕಳನ್ನು ಕೊಡ್ರಿ ಅಂತಂದೇಳಿ ಮತ್ತೊಮ್ಮೆ ಏನು ಮಾಡ್ತಾನೆ, ಕೌಶಿಕ ಮಹಾರಾಜ ಋಷಿಮುನಿಗಳನ್ನು ಕೇಳ್ತಾನೆ. ಬಟ್ ವಸಿಷ್ಠ ಸ್ಟಿಲ್ ರಿಫ್ಯೂಸ್ಡ್. ಅಷ್ಟಾದರೂ ಕೂಡ ಋಷಿಮುನಿಗಳು ಏನು ಮಾಡ್ತಾರೆ, ಇಡೀ ಸಾಮ್ರಾಜ್ಯ ಕೊಟ್ಟರೂ ಬೇಡ, 10,000 ಆಕಳ ಕೊಟ್ಟರೂ ಬೇಡ, ನಾ ಈ ಆಕಳನ್ನು ಕೊಡೋದಿಲ್ಲ ಅಂಥೇಳಿ ಗಟ್ಟಿ ನಿರ್ಧಾರವನ್ನು ಮಾಡ್ತಾರೆ. ಆ ಆಕಳನ್ನು ಕೊಡೋಕೆ ಒಪ್ಪುವುದಿಲ್ಲ. ವಸಿಷ್ಠ ಸೈಡ್ ಶಬಲೆ ಬಿಲಾಂಗ್ಸ್ ಟು ದಿ ಗಾಡ್ಸ್ ಆ್ಯಂಡ್ ಗಾಡೆಸಸ್ ಆ್ಯಂಡ್ ಶಿ ಶುಡ್ ನಾಟ್ ಬಿ ಮಿಸ್ಯೂಸ್ಡ್. ಕೌಶಿಕ ಮಹಾರಾಜರೇ,
ಈ ಶಬಲೆ ಅನ್ನುವಂಥ ಆಕಳ ದೇವರು ಮತ್ತು ದೇವತೆಗಳಿಗೆ ಸಂಬಂಧಪಟ್ಟಿದ್ದು, ಇದನ್ನು ಯಾವತ್ತು ದುರುಪಯೋಗ ಮಾಡ್ಕೋಬಾರ್ದು ಅನ್ನುವಂಥ ಮಾತನ್ನು ವಸಿಷ್ಠ ಋಷಿಮುನಿಗಳು ಕೌಶಿಕ ಮಹಾರಾಜಿಗೆ ಹೇಳ್ತಾನೆ. ಕೌಶಿಕ ಡಿಸೈಡೆಡ್ ಟು ಟೇಕ್ ಶಬಲೆ ಬೈ ಫೋರ್ಸ್. ಕೊನೆಗೆ ಏನು ಮಾಡ್ತಾನೆ ಕೌಶಿಕ ಮಹಾರಾಜ, ಒತ್ತಾಯಪೂರ್ವಕ ಆದರೂ ಕೂಡ ನಾನು ಏನು ಮಾಡಬೇಕು, ಈ ಆಕಳನ್ನ ಒಯ್ಯಬೇಕು ಅಂತಂದೇಳಿ ಮನಸ್ಸಿನಲ್ಲಿ ಏನು ಮಾಡ್ತಾನೆ, ತೀರ್ಮಾನ ಮಾಡ್ತಾನೆ. ಈ ಪುಟ್ ಎ ರೋಪ್ ಅರೌಂಡ್ ಶಬಲೇಸ್ ನೆಕ್ ಆ್ಯಂಡ್ ಡ್ರ್ಯಾಗ್ಡ್ ಹರ್. ಕೊನೆಗೆ ಏನು ಮಾಡ್ತಾನೆ, ಆ ಆಕಳನ ಕುತ್ತಿಗೆಗೆ ಹಗ್ಗವನ್ನು ಒಗೆದು ಎಳ್ಕೊಂಡು ಹೋಗ್ಬೇಕು ಅಂತಂದೇಳಿ ಏನು ಮಾಡ್ತಾನೆ ಕೌಶಿಕ ಮಹಾರಾಜ ವಿಚಾರ ಮಾಡ್ತಾನೆ, ತೀರ್ಮಾನ ಮಾಡ್ತಾನೆ. ಬಟ್ ಶಿ ವಾಸ್ ನಾಟ್ ವಿಲ್ಲಿಂಗ್ ಟು ಗೋ ವಿತ್ ದ ಕಿಂಗ್. ಬಟ್ ಶಬಲೆ ಏನು ಮಾಡ್ತೀವಿ ವಿದ್ಯಾರ್ಥಿಗಳೇ, ಆ ರಾಜನ ಜೊತೆಗೆ ಹೋಗಲಿಕ್ಕೆ ಒಪ್ಪೋದಿಲ್ಲ, ಅದ್ರ ಮನಸ್ಸು ಒಪ್ಪೋದಿಲ್ಲ, ನಾನು ಅದ್ರ ಜೊತೆಗೆ ಹೋಗೋದಿಲ್ಲ ಅಂತಂದೇಳಿ ಆ ಆಕಳು ಏನು ಮಾಡುತ್ತೆ, ವಸಿಷ್ಠ ಋಷಿಮುನಿಗೆ ಹೇಳುತ್ತೆ. ಅದ್ರ ಇಷ್ಟನೇ ಇರೋಂಗಿಲ್ಲ ಶಬಲೆಗೆ ಹೋಗೋಕ್ಕೆ ಆ ಅರಮನೆಗೆ. ಸೊ ಆದರೂ ಕೂಡ ಕೌಶಿಕ ಮಹಾರಾಜರು ಏನು ಮಾಡ್ತಾನೆ, ಒತ್ತಾಯಪೂರ್ವಕ ಆದರೂ ಕೂಡ ನಾನು ಆಕಳನ್ನು ಒಯ್ತೀನಿ ಅಂತಂದೇಳಿ ಹಠಕ್ಕೆ ಬಿದ್ದವ್ರು ಏನು ಮಾಡ್ತಾರೆ, ಆಕಳಿಗೆ ಕುತ್ತಿಗೆ ಏನು ಮಾಡ್ತಾರೆ, ಹಗ್ಗವನ್ನು ಹಾಕಿ ಎಳ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆಕಳು ಏನು ಮಾಡೋಂಗಿಲ್ಲ. ಇಟ್ ಮೀನ್ಸ್ ಶಬಲ್ಯ, ಕಾಮಧೇನು, ಇಟ್ ಈಸ್ ಹೆವನ್ಲಿ ಕೌ, ಅದು ಏನು ಮಾಡೋಂಗಿಲ್ಲ, ಅವ್ರ ಜೊತೆ ಹೋಗೋಕ್ಕೆ ಇಷ್ಟಪಡೋಂಗಿಲ್ಲ. ಪ್ರೀತಿಯ ವಿದ್ಯಾರ್ಥಿಗಳು, ದಿಸ್ ಇಸ್ ದ ಥರ್ಡ್ ಪ್ಯಾರಾಗ್ರಾಫ್ ಮೀನಿಂಗ್. ನೆಕ್ಸ್ಟ್ ಫೋರ್ತ್ ಪ್ಯಾರಾಗ್ರಾಫ್. ಶಬಲೆ ಸಾ ಅವರ್ ಮಾಸ್ಟರ್ಸ್ ಹೆಲ್ಪ್ಲೆಸ್ನೆಸ್. ಶಬಲೆ ಏನು ಮಾಡುತ್ತೆ, ಆತನ ಗುರುವಾದಂಥ ವಸಿಷ್ಠ ಋಷಿಮುನಿಗಳ ಅಸಹಾಯಕತೆಯನ್ನು ನೋಡುತ್ತೆ. ಸೊ ನೋಡಿದ ತಮ್ಮ ಗುರುವಿನ ಅಸಹಾಯಕತೆ ನೋಡಿದಂಥ ಶಬಲೆ ಏನು ಮಾಡ್ತಾರೆ ಅಂದರೆ, ಶಿ ಡಿಸೈಡೆಡ್ ಟು ಟೀಚ್ ಕೌಶಿಕ ಎ ಲೆಸನ್. ಕೌಶಿಕ ಮಹಾರಾಜ ಮತ್ತು ಆತನ ಸೈನಿಕರಿಗೆ ಒಂದು ಪಾಠ ಕಲಿಸಬೇಕು ಅಂತಂದೇಳಿ ಶಬಲೆ ತೀರ್ಮಾನ ಮಾಡ್ತಾಳೆ. ಶಿ ಫ್ರೀಡ್ ಹರ್ ಸೆಲ್ಫ್, ರ್ಯಾನ್ ಆ್ಯಂಡ್ ಸ್ಟುಡ್ ನೆಕ್ಸ್ಟ್ ಟು ವಸಿಷ್ಠ. ಏನು ಮಾಡಬೇಕು, ವಸಿಷ್ಠ ಮಹಾರಾಜರನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತ, ನಾನು ಯಾವಾಗಲೂ ಕೌಶಿಕ ಮಹಾರಾಜರ ಹತ್ರನೇ ಇರಬೇಕು ಅಂತಂದೇಳಿ ಏನು ಮಾಡುತ್ತೆ, ಕೌಶಿಕ ಮಹಾರಾಜರ ಹತ್ರ ಏನು ಮಾಡುತ್ತೆ, ಆಕಳು ಓಡೋಗುತ್ತೆ. ಶಿ ಅಂಡರ್ವೆಂಟ್ ಆ್ಯನ್ ಅಮೇಜಿಂಗ್ ಚೇಂಜ್. ಸೊ ಆಕಳು ಏನು ಮಾಡುತ್ತೆ, ತನ್ನಷ್ಟಕ್ಕೆ ತಾನೇ ಬದಲಾಗಿಬಿಡುತ್ತೆ. ಫೈರ್ ಗಸ್ಡ್ ಔಟ್ ಆಫ್ ಹರ್ ಐಸ್. ಆ ಆಕಳಿನ ಕಣ್ಣಿಂದ ಬೆಂಕಿಯನ್ನು ಬಿಟ್ಟುಬಿಡುತ್ತೆ ವಿದ್ಯಾರ್ಥಿಗಳಿಗೆ. ಹರ್ ಹೆಡ್ ಆ್ಯಂಡ್ ನೆಕ್ ಗ್ರೇವ್ ಲಾರ್ಜರ್. ಏನು ಕೌಶಿಕ ಮಹಾರಾಜ ಆ ಹಗ್ಗವನ್ನು ಆಕಳ ಕುತ್ತಿಗೆ ಒಗೆದಿದ್ನಲ್ಲ, ಅದು ಕುತ್ತಿಗೆ ಏನಾಗ್ತಪ್ಪಂತೆ, ದೊಡ್ಡದಾಗಿಬಿಡುತ್ತೆ. ಬಾಲ್ಸ್ ಆಫ್ ಫೈರ್ ಕೇಮ್ ಔಟ್ ಫ್ರಮ್ ಹರ್ ಟೇಲ್. ಆಕಳಿನ ಬಾಲಿನಿಂದ ಏನು ಮಾಡುತ್ತೆ, ಬೆಂಕಿ ಹೊರ ಹೊಮ್ಮುತ್ತೆ. ಮೆನಿ ಸೋಲ್ಜರ್ಸ್ ಕೇಮ್ ಔಟ್ ಫ್ರಮ್ ಹರ್ ಮೌತ್. ಏನು ಮಾಡುತ್ತೆ, ಹಲವಾರು ಸೈನಿಕರನ್ನು ತನ್ನ ಬಾಯಿ ಒಳಗಿಂದ ಏನು ಮಾಡುತ್ತೆ, ಬಿಟ್ಟುಬಿಡುತ್ತೆ. ಹರ್ ಆ್ಯಂಡ್ ಹರ್ ಸೈಡ್ಸ್. ದಿ ಸೋಲ್ಜರ್ಸ್ ಚೇಜ್ಡ್ ಕೌಶಿಕ ಆ್ಯಂಡ್ ಈಸ್ ಮೆನ್ ಔಟ್ ಆಫ್ ದಿ ಆಶ್ರಮ. ಏನು ಮಾಡುತ್ತೆ, ಒಟ್ಟಿನಲ್ಲಿ ಆಶ್ರಮದಲ್ಲಿರುವಂಥ ಕೌಶಿಕ ಮಹಾರಾಜ ಮತ್ತು ಆತನ ಸೈನಿಕರನ್ನು ಏನು ಮಾಡುತ್ತೆ, ಆ ಶಬಲೆ, ಆ ಆಕಳು, ಸ್ವರ್ಗದ ಆಕಳು ಕಾಮಧೇನು ಏನು ಮಾಡುತ್ತಪ್ಪ ಅಂದರೆ, ವಸಿಷ್ಠ ಋಷಿಮುನಿಗಳನ್ನು ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತಂದೇಳಿ ಅಲ್ಲಿದ್ದಂಥ ಕೌಶಿಕ ಮಹಾರಾಜ ಮತ್ತು ಆತನ ಸೈನಿಕರನ್ನು ಏನು ಮಾಡುತ್ತೆ, ತನ್ನ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಆ ಆಶ್ರಮದಿಂದ ಹೊರ ಹಾಕಿಬಿಡುತ್ತೆ ವಿದ್ಯಾರ್ಥಿಗಳೇ. ಬಟ್ ದೇ ಡಿಡ್ ನಾಟ್ ಕಿಲ್ ಎನಿ ಒನ್. ಆದರೆ ಆ ಕಾಮಧೇನು ಏನು ಮಾಡ್ತಪ್ಪ ಅಂದರೆ, ಯಾವುದೇ ಸೈನಿಕರನ್ನು ಮತ್ತು ರಾಜನನ್ನು ಕೊಲ್ಲುವುದಿಲ್ಲ. ದಿಸ್ ಇಸ್ ದ ಫೋರ್ತ್ ಪ್ಯಾರಾಗ್ರಾಫ್ ಡಿಯರ್ ಸ್ಟೂಡೆಂಟ್ಸ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಪ್ಯಾರಾಗ್ರಾಫ್. Kaushika realized that he was not powerful enough and could not win anything by force. ಕೌಶಿಕ ಮಹಾರಾಜನಿಗೆ ಜ್ಞಾನೋದಯ ಆಗುತ್ತೆ, ಅರಿವಾಗುತ್ತೆ, ಮನಪರಿವರ್ತನೆ ಆಗುತ್ತೆ. ಸೊ ಏನು ಮನಪರಿವರ್ತನೆ ಆಗುತ್ತೆ, ಏನು ಅರಿವಾಗುತ್ತೆ ಕೌಶಿಕ ಮಹಾರಾಜಗೆ ಅಂದರೆ, ಯಾವುದೇ ವಸ್ತುವನ್ನು, ಪ್ರಾಣಿಯನ್ನು, ವ್ಯಕ್ತಿಯನ್ನು ಯಾವುದೇ ಒತ್ತಾಯಪೂರ್ವಕವಾಗಿ ಒಯ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಕೌಶಿಕ ಮಹಾರಾಜರು ಏನು ಮಾಡಿದ್ರು, ಮನಗಂಡರು. ಜ್ಞಾನೋದಯವಾತ ಅವರಿಗೆ. ಯಾವುದೇ ವಸ್ತುವನ್ನು ಯಾವತ್ತೂ ನಾವು ಒತ್ತಾಯಪೂರ್ವಕವಾಗಿ ತಗೋಬಾರ್ದು, ಒಯ್ಯಬಾರ್ದು ಅನ್ನುವಂಥ ಮನಪರಿವರ್ತನೆ ಕೌಶಿಕ ಮಹಾರಾಜರಿಗೆ ಆಯಿತು. ಈ ಲೆಫ್ಟ್ ಈಸ್ ಕಿಂಗ್ಡಮ್ ಆ್ಯಂಡ್ ವೆಂಟ್ ಇನ್ ಟು ದ ಫಾರೆಸ್ಟ್ ಟು ಬಿಕಮ್ ಎ ಸೇಜ್. ಕೌಶಿಕ ಮಹಾರಾಜ ಏನು ಮಾಡಿಬಿಟ್ಟ, ತನ್ನ ಮನಪರಿವರ್ತನೆಗೊಂಡು ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ನಾನು ಏನು ಮಾಡಬೇಕು, ಮಹಾನ್ ಋಷಿಮುನಿ ಆಗಬೇಕು ಅಂತಂದೇಳಿ ಕಾಡಿಗೆ ಮಾಡಿಬಿಡ್ತಾನೆ, ಹೋಗ್ಬಿಡ್ತಾನೆ. ಋಷಿಮುನಿಗಳು ತನ್ನ ಇಡೀ ಸಾಮ್ರಾಜ್ಯವನ್ನು ಬಿಟ್ಟು ಒಂದು ಮನಪರಿವರ್ತನೆಗೊಂಡಂಥ ಕೌಶಿಕ ಮಹಾರಾಜನ ಏನು ಮಾಡ್ತಾನೆ, ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಏನು ಮಾಡ್ತಾನೆ, ಕಾಡಿಗೆ ಋಷಿಮುನಿ ಆಗಲಿಕ್ಕೆ ಹೋಗ್ತಾನೆ. ಆಫ್ಟರ್ ಮೆನಿ ಇಯರ್ಸ್ ಆಫ್ ಪ್ರೇಯರ್ ಆ್ಯಂಡ್ ಮೆಡಿಟೇಷನ್ ಈ ಬಿಕಮ್ ಎ ಟ್ರೂ ಸೇಜ್.
ಕೆಲವೊಂದಿಷ್ಟು ವರ್ಷಗಳ ನಂತರ ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿ ಕೌಶಿಕ ಮಹಾರಾಜರು ಏನು ಮಾಡ್ತಾನೆ, ಮುಂದೆ ಒಂದಿನ ಸತ್ಯವಂತನಾದಂಥ ಋಷಿಮುನಿ ಆಗ್ತಾನೆ. ಒಬ್ಬ ಪ್ರಸಿದ್ಧ ಋಷಿಮುನಿ ಆಗ್ತಾನೆ ಕೌಶಿಕ ಮಹಾರಾಜ. ಕೇಮ್ ಟು ಬಿ ಕಾಲ್ಡ್ ವಿಶ್ವಾಮಿತ್ರ. ಕೌಶಿಕ ಮಹಾರಾಜ ಹೋಗಿ ಏನಾದ್ರಪ್ಪ ಅಂದರೆ ಅವರು ವಿಶ್ವಾಮಿತ್ರನಾದ್ರು ಹೇಗೆಪ್ಪ ಅಂದರೆ, ಯಾವುದೇ ವಸ್ತುವನ್ನು ವ್ಯಕ್ತಿಯನ್ನು ಒತ್ತಾಯಪೂರ್ವಕವಾಗಿ ಒಯ್ಯಬಾರ್ದು ಅನ್ನುವಂಥದ್ದನ್ನು ಮನಪರಿವರ್ತನೆಗೊಂಡಂಥ ಕೌಶಿಕ ಮಹಾರಾಜ ತನ್ನ ಸಾಮ್ರಾಜ್ಯವನ್ನೇ ಬಿಟ್ಟು ಏನು ಮಾಡಿದ, ಕಾಡಿಗೆ ಹೋಗಿ ಒಂದಿಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿ ಪ್ರಾರ್ಥನೆ ಮಾಡಿ ಏನಾದ ಆತ ಏನು ಮಾಡಪ್ಪ ಅಂದರೆ ಧ್ಯಾನ ಮಾಡಿ ಒಂದು ದಿನ ಕೌಶಿಕ ಹೋಗಿ ಏನಾದ ವಿಶ್ವಾಮಿತ್ರನಾದ. ವಿಶ್ವಾಮಿತ್ರ ಮೀನ್ಸ್ ದ ಫ್ರೆಂಡ್ ಆಫ್ ದಿ ವರ್ಲ್ಡ್. ವಿಶ್ವಾಮಿತ್ರ ಅದರ ಅರ್ಥ ಏನಪ್ಪ ಅಂದರೆ ಇಡೀ ಜಗತ್ತಿನ ಗೆಳೆಯ, ಜಗತ್ತಿನ ಸ್ನೇಹಿತ, ಜಗತ್ತಿನ ಫ್ರೆಂಡ್, ದ ಫ್ರೆಂಡ್ ಆಫ್ ದಿ ವರ್ಲ್ಡ್, ಇಡೀ ಜಗತ್ತಿಗೆ ಸ್ನೇಹಿತನಾದ. ದಿಸ್ ಈಸ್ ದ ಏನ್ಷಿಯಂಟ್ ಸ್ಟೋರಿ ಆಫ್ ಮಹಾಭಾರತ. ಮಹಾಭಾರತದಲ್ಲಿ ಒಂದು ಭಾಗದ ಕಥೆಯಾದಂಥದ್ದು ಯಾವುದು, ಶಬಲಿ. ಮತ್ತು ಈ ಕಥೆ ಯಾರ ಮಧ್ಯೆ ನಡೀತಪ್ಪ ಅಂದರೆ Dear students, end of the prose. If you like this video, please subscribe my channel and share this video. Thank you so much for watching this.